ಇದೆಲ್ಲ ಯಾಕೆ ಹೀಗೆ ಕನಸು ಬೀಳ್ತಿದೆ, ಏನು ವಿಷಯ ಅಂತ ನನಗೆಲ್ಲ ಗೊತ್ತು. ಏನು? ಇದು ನಿನ್ನ ಪುನರ್ಜನ್ಮ ಕಣೋ. मैं कन्नड़ भाषा तो बात कर सकती हूँ, लेकिन हाउ कैन आई ಹುಟ್ಟಾಗಿಂದೂ ಗೊತ್ತಿಲ್ದಿರೋ ಭಾಷೆನ ಹೇಗೆ ಮಾತಾಡೋದಕ್ಕೆ ಸಾಧ್ಯ? ಮತ್ತೆ ನಮ್ಮ ಎಸ್ಟೇಟ್ ಎಲ್ಲ ಸುತ್ತಾಡ್ಕೊಂಡ್ ಬಂದ್ರ? ಹಾ, ಆ ಬೆಟ್ಟದ ತಪ್ಪಲಲ್ಲಿ ಇದೆಯಲ್ಲ ಗೆಸ್ಟ್ ಹೌಸ್, ಏನು ಅದ್ಭುತವಾಗಿದೆ ಆ ಜಾಗ. ಅಲ್ಲಿಗೆ ಹೋದ್ರೆ ಪ್ರಪಂಚನೇ ಮರ್ತು ಹೋಗುತ್ತೆ. ಅಷ್ಟೊಂದು ಇಷ್ಟ ಆಯ್ತಾ? ಅದನ್ನ ನೀವೇ ಇಟ್ಕೊಳ್ಳಿ. ಅಂದ್ರೆ ನಿಮ್ಗೆ ಕಣ್ರಿ ಅದು. ನಾನು ಮುಂಬೈ ಕೆಲಸ ಎಲ್ಲ ಮಾಡ್ಕೊಟ್ಟಿದ್ದಕ್ಕೆ ನಿಮ್ಗೆ ಗಿಫ್ಟ್ ಅಂತ ಅನ್ಕೊಳ್ಳಿ. ಯಾರಪ್ಪನ ಮನೆ ಆಸ್ತಿ ಅಂತ ಕೊಡ್ತಾನೆ, ಧಾರಾಳವಾಗಿ ಇಟ್ಕೊಳ್ಳಿ. ಸಮುದ್ರದ ನೆಂಟಸ್ತಾನ, ಉಪ್ಪಿಗೆ ಬಡತನ. ಇನ್ನೂ ಚೆನ್ನಾಗಿ ಹೇಳ್ಬೇಕು ಅಂದ್ರೆ ಒಬ್ಬ ಭಿಕ್ಷುಕ ಇನ್ನೊಬ್ಬನಿಗೆ ದಾನ ಕೊಡ್ತೀನಿ ಅಂದಂಗಾಯ್ತು. ಏನ್ರಿ ಇವ್ರು ಹೇಳ್ತಿರೋದು? ಈ ಆಸ್ತಿ ಎಲ್ಲ ನಿಮ್ದಲ್ವಾ? ಯಾವನ್ ಹೇಳಿದ್ದು ಹಾಗಂತ? ಈ ಹಗಲು ಗುಡ್ಕನ್ ಮಾತೆಲ್ಲ ಲೆಕ್ಕಕ್ಕೆ ತಗೋಬೇಡಿ. ಕುಡ್ದಾಗ್ಲೇ ಕಣಪ್ಪ ಸತ್ಯ ಹೊರಗೆ ಬರೋದು. ಈ ನಿಮ್ಮ ಫ್ರೆಂಡ್ ಮಹೇಂದ್ರ ವರ್ಮಾ ಇಡೀ ಕೊಡಕ್ ಸೀಮೆಲೆ ಹೆಸರು ಮಾಡಿರೋ ವರ್ಮಾ ಫ್ಯಾಮಿಲಿ ಯಜಮಾನ. ಇವನ್ ಇಡೀ ಆಸ್ತಿ ಎಷ್ಟು ಗೊತ್ತಾ? ಖಾಲಿ ಕೈ ಕಿತ್ತ ಜಬು. ಬಾವಾ ಸುಮ್ನಿದ್ರೆ ಸರಿ. ಈಗ ನಾನ್ ಸುಮ್ಮನಾಗ್ಬಿಟ್ರೆ ಸತ್ಯ ಸುಳ್ಳಾಗತ್ತಾ? ಸಾವಿರದ 200 ಎಕರೆ ಕಾಫಿ ತೋಟ, 4 ಬಂಗಲೆ, ಕೆಜಿ ಗಟ್ಟಲೆ ಚಿನ್ನ, 10,000 ಕೋಟಿ ಷೇರು. ಇದನ್ನೆಲ್ಲ ಇವನು ಸಾಯೋವರೆಗೂ ದೌಲತ್ತಿಂದ ಅನುಭವಿಸ್ಬೋದು ಅಷ್ಟೇ. ಆದರೆ ಈ 1000 ಎಕರೆಲಿ ಒಂದೇ ಒಂದು ಅಡಿ ಜಾಗ ಮಾರೋ ಹಕ್ಕು ಇವರಿಗಿಲ್ಲ. ಇಡೀ ಸಾಮ್ರಾಜ್ಯದ ಮೇಲೆ ಯಜಮಾನಿಕೆ, ಹಕ್ಕು, ಸರ್ವಾಧಿಕಾರ ಇರೋದು ಒಬ್ಬನಿಗೆ, ಆದಿತ್ಯ ವರ್ಮನಿಗೆ. ಈ ಇಡೀ ಸಂಪತ್ತಿಗೆ ಯಜಮಾನ ಅವನೊಬ್ಬನೇ, ವಾರಸ್ದಾರ ಅವನೊಬ್ಬನೇ. ಇವರೆಲ್ಲ ಅವನ ಹೆಸರು ಹೇಳ್ಕೊಂಡು ಅವನ ಹಂಗಲ ಬದುಕ್ತಿರೋ ಡೂಪ್ಲಿಕೇಟ್ ಯಜಮಾನ ಇವನು. ಯಾವ್ದ ಬೆಟ್ಟ, ಯಾವ್ದ ತೋಟ? नहीं, ಅದರ ಹೆಸರೇನು? ಹಾ, कर्नाटक. ये भी नहीं है. Yes, this is the plant. गोपी look here. ये कौन सी प्लांट है? ಇದು ಕಾಫಿ ಗಿಡ ಚಿಕ್ಕಮ್ಮವ್ರೆ. ಒಂದ್ಸತಿ ನಾನು ಹೊರನಾಡಕ್ಕೆ ಹೋಗುವಾಗ ಅಲ್ಲಿ ಅಕ್ಕಪಕ್ಕ ಉದ್ದಕ್ಕೂ ಇದೇ ಥರದ ತೋಟ ನೋಡಿದ್ದೆ. Is it?
ನೋ ಅಬೌಟ್ ದಿಸ್ ಪ್ಲಾಂಟ್. ಈ ಥರ ಜಾಗ ಗೊತ್ತು ನನಗೆ. ಹೌದಾ? ಅದೇಂಗೆ ಸಾಧ್ಯ? ಡೋಂಟ್ ನೋ ಬಟ್ ಐ ಆಮ್ ಶ್ಯೂರ್. ಇಲ್ಲೆಲ್ಲ ಓಡಾಡಿದ್ದೀನಿ ಅನಿಸ್ತಾ ಇದೆ. ಮಾರ್ಚ್ ಏಪ್ರಿಲ್ ಮೇ ಯಹಾ ಫುಲ್ ಕಿಲೆಗ, ಇಡೀ ತೋಟ ಘಮ್ ಅನ್ನುತ್ತೆ. ಹೌದು, ಯುಗಾದಿ ಟೈಮಲ್ಲಿ ಹೂ ಬಿಟ್ಟಾಗ ಘಮ ಘಮ ಅಂತದೆ. ಡಿಸೆಂಬರ್ ಟೈಮಲ್ಲಿ ಇಲ್ಲೆಲ್ಲ ಹಣ್ಣು ಬಿಡುತ್ತೆ. ಪೆಪ್ಪರ್ ಬೆಳೀತಾರೆ ಇಲ್ಲಿ. वसुंधरा, वसुंधरा, माँ जी, इधर क्या कर रही हो? माँ वो साउथ इंडिया के विजिटिंग प्लेसेस देख रही थी. अच्छा, शादी के बाद जाने के लिए? मेरी नन्ही सी गुड़िया, तुम चिंता मत करना, तुम बहुत खुश रहोगी. विश्वजीत तुम्हें बहुत प्यार करता है. चलो, नाश्ता तैयार है, जल्दी से आ जाना. हाँ, ದೊಡ್ಡಮ್ಮವ್ರು ಹೇಳ್ದಂಗೆ ದಿಟ್ಟವಾಗ್ಲೂ ನೀವು ಆ ವಿಶ್ವಜಿತನ ಜೊತೆ ಖುಷಿಯಾಗಿರ್ತೀರ ಚಿಕ್ಕಮ್ಮವ್ರೆ. ಹಂಗಾದ್ರೆ ಬೇಡ ಅಂತ ಹೇಳ್ಬಿಡಿ. होलसेल में मर्डर हो जाऊंगी. ಅದು ನಿಜವೇಯ. ಒಂದು ಕೆಲಸ ಮಾಡಿ, ಒಂದಿಷ್ಟು ದಿನ ಕಣ್ಣಿಗೆ ಕಾಣ್ದಂಗೆ ಎಲ್ಲರೂ ದೂರ ಹೋಗ್ಬಿಡಿ. कहाँ जाऊं? ಎಲ್ಲಿಗೆ ಹೋಗ್ಲಿ? ಯಾವುದು ಸಾಧ್ಯ ಇಲ್ಲ. मुझे सिर दर्द हो रही है. ನಾನು ಟ್ಯಾಬ್ಲೆಟ್ಸ್ ತಂದು ಕೊಡ್ತೀಯಾ? ಆಯ್ತು ಚಿಕ್ಕಮ್ಮವ್ರೆ. कॉफी प्लांट. मुझे ये सब अपना जगह लग रहा है. ಹೌದು, ಇದು ನನ್ನ ಜಾಗ ಅಂತ ಅನ್ನಿಸ್ತಾ ಇದೆ. ಇಲ್ಲೆಲ್ಲೂ ಇದ್ದೆ ಅಂತ ಅನ್ನಿಸ್ತಾ ಇದೆ. ಅಲ್ಲಿ ಬೀಳೋ ಮಳೆಯಲ್ಲಿ ನಾನು ನೆಂದಿದ್ದೆ ಅಂತ ಅನ್ನಿಸ್ತಾ ಇದೆ. ಯಾವ್ದು ಜಾಗ? ಯಾಕೆ ಪದೇ ಪದೇ ನನಗೆ ನೆನಪಾಗ್ತಿದೆ? हे भगवान, ये क्या हो रहा है मुझे? No, no, I can't take this. No. ಪ್ರಾಬ್ಲಮ್ ಅಲ್ಲ ಕಣೆ, ಅದು ಪುನರ್ಜನ್ಮ. ಹ್ಞೂ ಕಣೆ, ಇಡೀ ಏರಿಯಾದವರೇ ಮಾತಾಡ್ಕೋತಾ ಇದ್ದಾರೆ ಆ ಹುಡುಗಿದ್ ಪುನರ್ಜನ್ಮ ಅಂತ. ಏರಿಯಾದವ್ರಿಗೆ ಬುದ್ಧಿ ಇಲ್ಲ ಅಂದ್ರೆ ನಿಂಗೂ ಬುದ್ಧಿ ಇಲ್ವಾ? ಇಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ, ನೀನೇ ಅಲ್ಲಿಗೆ ಒಂದ್ಸತಿ ಬಂದು ನೋಡು, ನಿಂಗೆ ಗೊತ್ತಾಗತ್ತೆ. ಆ ಹುಡುಗಿ ನಮ್ಮ ಮನೆಗೆ ಹೋಗ್ಬೇಕು, ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಬೇಕು, ಗಂಡನಿಗೆ ಬುತ್ತಿ ಕೊಡಬೇಕು, ಗಂಡ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮೂರು ರಾಣಿಬೆನ್ನೂರು ಹತ್ರ ಮಜ್ಗೆಪುರ ಅಂತ, ಅಲ್ಲಿ ನೀರು ಸದವಾಗ ಬಾವಿಗೆ ಬಿದ್ದು ಸತ್ತೋಗಿದ್ದೆ ಅಂತೆಲ್ಲ ಹೇಳ್ತಾ ಇದ್ದಾಳಂತೆ. ಹೌದೇನಮ್ಮ? ಹಾಗಾದ್ರೆ ಅಲ್ಲಿ ಸತ್ತೋಳು ಇಲ್ಲಿ ಹುಟ್ಟಿದಾಳ? ಹ್ಞೂ ಕಣೆ. ಮಾತಾಡಕ್ ಒಂದು ಇದು ಬೇಡವಾ? ರಾಣಿ ಬೆನ್ನೂರಲ್ಲಿ ಸತ್ತವಳು ಇಲ್ಲಿಗೆ ಯಾಕೆ ಬಂದಂತೆ? ಯಾಕೆ ಅಲ್ಲೇ ಊಟಕ್ಕಾಗಿಲ್ವಂತ? ಸರಿ, ಇಷ್ಟು ದೂರ ಯಾವ ಬಸ್ ಹತ್ಕೊಂಡ್ ಬಂದಂತೆ? ಹೇ, ಅದು ಆತ್ಮ ಅಲ್ವೇನೋ? ಅದು ಗಾಳಿಲಿ ಹಂಗೇ ತೇಳ್ಕೊಂಡು ಬಂದಿರುತ್ತೆ. ಬ್ರಹ್ಮ ಅದು ಅಲಿಯೋದನ್ನ ನೋಡಿ ಹೊಟ್ಟೆ ಉರ್ಕೊಂಡು ಇಲ್ಲಿ ಯಾವ್ದಾದ್ರು ಒಂದು ಹೊಟ್ಟೆ ತೋರಿಸಿ ಇಲ್ಲಿ ಹುಟ್ಟು ಅಂತ ಹೇಳಿರ್ತಾನೆ. ಅದು ಹುಟ್ಟಿರುತ್ತೆ. ಯಪ್ಪ, ನಿನ್ನೇನಾರು ಕರ್ಕೊಂಡೋಗಿ ಟಿವಿ ಸೀರಿಯಲ್ ಮಾಡುವಂತ ಕೂಡಿಸ್ಬಿಟ್ರೆ ಚಾನಲ್ಲೇ ಉದ್ಧಾರ ಆಗ್ಬಿಡುತ್ತೆ. ಏನಮ್ಮ ಹಿಂಗ್ ಕತೆ ಹೊಡಿತ್ಯಾ? ಏ, ಕತೆ ಅಲ್ವೋ? ಇಂಥವು ಎಷ್ಟು ನೋಡಿಲ್ಲ ನಾನು.
ಪುನರ್ಜನ್ಮ ಅನ್ನೋದು ಪುರಾಣ ಕಾಲದಿಂದಲೂ ಇದೆ. ಅದೇ ಯಾಕೆ ಅಂತ. ಸತ್ತವ್ರು ನೇರವಾಗಿ ಸ್ವರ್ಗಕ್ಕೋ ನರಕಕ್ಕೋ ಹೋಗ್ಬೇಕು ತಾನೆ, ಅದನ್ನ ಬಿಟ್ಟು ಮತ್ತೆ ಯಾಕೆ ಕೊಡ್ತಾರೆ? ಅಯ್ಯ ನಿನ್ನ ಅರ್ಧ ಆಯಸ್ಗೆ ಹೋಗ್ಬಿಟ್ಟಿರ್ತಾರೆ ಕಣೋ. ಪಾಪ ಏನೇನೋ ಆಸೆ ಇಟ್ಕೊಂಡಿರ್ತಾರೆ. ಆ ಆಸೆ ಪೂರ್ತಿ ಆಗದೆ ಹಂಗೆ ಸತ್ತೋಗಿದ್ರೆ ಪ್ರೇತಾತ್ಮ ಆಗಿ ಅಲಿತಾ ಇರ್ತಾರೆ. ಅದ್ರಲ್ಲಿ ಎಲ್ಲೋ ಒಂದಿಬ್ರು ಹೀಗೆ ಹುಟ್ಬಿಡ್ತಾರೆ. ಅಮ್ಮ ತಾಯಿ, ಮೆಗಾ ಸೀರಿಯಲ್ಗೆ ಪಕ್ಕಾ ಮೆಟೀರಿಯಲ್ ನೀನು. ಏನಮ್ಮ ಬೆಳಿಗ್ಗೆನೆ ಚಂದಮಾಮನ್ ಕತೆ ಹೇಳ್ತಿದ್ಯಾ? ಹಂಗಲ್ವೋ, ಈಗ ಈ ಪುನರ್ಜನ್ಮ ಎಲ್ಲ ಇಲ್ಲ ಅನ್ನೋದಾದ್ರೆ ಈ ಟಿವಿಯಲ್ಲಿ ಜನಗಳನ್ನೆಲ್ಲ ಮಲಗಿಸ್ಬಿಟ್ಟು ಆ ಜನ್ಮಕ್ಕೆ ಹೋಗು ಈ ಜನ್ಮಕ್ಕೆ ಹೋಗು ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಹೆಂಗೆ? ಅವ್ರಿಗೂ ಮಾಡಕ್ ಬೇರೆ ಕೆಲಸ ಇರಲ್ಲ ಅಂತ ಕಣ್ಣು ಬಾಯಿ ಬಿಡ್ಕೊಂಡು ನೋಡೋ ನಿಮ್ಗೂ ಕೆಲಸ ಇರಲ್ಲ. ಹಂಗಾದ್ರೆ ಈ ಪುನರ್ಜನ್ಮ ಎಲ್ಲ ಸುಳ್ಳ? 1000% ಸುಳ್ಳು. ಅಲ್ಲ ಕಣೆ, ಹಂಗ್ ಸಿಕ್ಕವ್ರನ್ನೆಲ್ಲ ಕರ್ಕೊಂಡೋಗಿ ಮಲಗಿಸಿ ಹಿಂದಿನ ಜನ್ಮಕ್ಕೆ ಕರ್ಕೊಂಡೋಗಿ ಆ ಜನ್ಮದ ಕಥೆನೂ ತಿಳ್ಕೊಳಂಗಿದ್ದಿದ್ರೆ ದಿನಕ್ಕೆ ಒಂದೊಂದು ಯುದ್ಧ ನಡೆಯೋದು ಈ ಪ್ರಪಂಚದಲ್ಲಿ. ಒಂದ್ ತಿಳ್ಕೊ, ಮನುಷ್ಯ ಒಂದ್ಸಲ ಸತ್ತ ಅಂದ್ಮೇಲೆ ಸತ್ತ ಅಷ್ಟೇ. ಈ ಪ್ರೇತಾತ್ಮ ಅಲಿಯೋದು, ಪುನರ್ಜನ್ಮ ಇದೆಲ್ಲ ಶ್ರೀಮಾತೆ ಜಯಮ್ನವ್ರ ಕಥೆಯಲ್ಲಿ ಮಾತ್ರ ಸಾಧ್ಯ. ಒಂದ್ಸಲ ಸತ್ತಿರೋ ಮನುಷ್ಯ ಮತ್ತೆ ಎಲ್ಲೂ ಯಾವುದೇ ಕಾರಣಕ್ಕೂ ಹುಟ್ಟು ಬರೋಕ್ ಸಾಧ್ಯನೇ ಇಲ್ಲ. ನಗು ನಗಬೇಕಾದ್ದೆ. ಏ ಮುದ್ಕ, ನಿನ್ಗೇನು ದ್ರೋಹ ಮಾಡಿದ್ವಿ ನಾವು? ಈ ಆಸ್ತಿ, ಅಂತಸ್ತು, ವೈಭೋಗ, ಐಶ್ವರ್ಯ ಎಲ್ಲ ಇದ್ದು ಅದನ್ನು ಅನುಭವಿಸಕ್ಕಾಗದೆ ಇರೋ ವೇಸ್ಟ್ ಬಾಡಿಗಳನ್ನ ಮಾಡ್ಬಿಟ್ಟಿಲ್ಲ ನಮ್ಮನ್ನ. ಯೋಗಿ ಪಡೆದಿದ್ದ ಯೋಗಿಗೆ, ಜೋಗಿ ಪಡೆದಿದ್ದ ಜೋಗಿಗೆ. ಏಯ್, ನಾನು ಯೋಗಿನೂ ಅಲ್ಲ ಜೋಗಿನೂ ಅಲ್ಲ, ನಿನ್ ಸ್ವಂತ ಮಗ ಕಣ. ನಿನ್ನ ಸುಖಕ್ಕೋಸ್ಕರ ನಿನ್ನ ಹೆಂಡತಿಗೆ ಹುಟ್ಟಿರೋ ಮಕ್ಕಳು ನಾವು ನಮ್ಮ ತಲೆ ಮೇಲೆ ಮೆಣಸರ್ಬಿಟ್ಟಲ್ಲ. ಪ್ರಾರಬ್ಧ ಪ್ರಾರಬ್ಧ ಅಲ್ಲ, ಈ ಸ್ಥಿತಿಗೆ ನೀನೇ ಕಾರಣ. ಮೊದಲನೇ ಹೆಂಡತಿಗೆ ಹುಟ್ಟಿರೋ ನಮಗಿಂತ ಎರಡನೇ ಹೆಂಡತಿಗೆ ಹುಟ್ಟಿರೋ ಈ ಭಿಕಾರಿನೇ ಹೆಚ್ಚಾಗೋದು ನಾನು ಹಿಂಗೆ. ಬದುಕಿರೋ ನಮಗಿಂತ ಸತ್ತೋಗಿರೋ ಈ ನಾಯಿ ಮೇಲೆ ಯಾಕೋ ಅಷ್ಟೊಂದು ಪ್ರೀತಿ ನಿಂಗೆ? ಸತ್ತು 24 ವರ್ಷ ಆದ್ರೂ ಅವ್ನು ಬೂದಿ ಹಿಡ್ಕೊಂಡು ಬರ್ತಾನೆ ಅಂತ ಜಪ ಮಾಡ್ತಿದ್ಯಾ? ಅದೇ ನಮಗೆ ಹಾಳಾಗೋಗಿ ಮಕ್ಕಳ ಅಂತ ಕೈ ಹಿತ್ತಾಳೆ ತುಂಬಿಕೊಟ್ಟಿದ್ವಿ. ಬರ್ತಾರೋ ಕೋಪಕ್ಕೆ ಹತ್ತ ಅಪ್ಪ ಅಂತ ನೋಡಿದ್ರೆ ಬಿಗಿದಾಕ್ಬೇಕು ಅನ್ನಿಸ್ತಿದೆ. ಆದ್ರೆ ಏನ್ ಮಾಡ್ಲಿ, ಸುಟ್ಟು ಬೂದಿ ಆಗಿರೋನ್ ಹೆಸರಿಗೆ ಇಡೀ ಆಸ್ತಿನ ವಿಲ್ ಮಾಡಿಸಿಟ್ಟಿದ್ಯಲ್ಲ. ಅವನು ಮತ್ತೆ ಹುಟ್ಟಿ ಬರ್ತಾನೆ, ಇಡೀ ಸಂಪತ್ತಿಗೆ ಯಜಮಾನ ಆಗ್ತಾನೆ ಅಂತ ಕಾಯ್ತಾ ಕೂತಿದ್ಯಾ. ಬೇಡ ಮುದ್ಕ, ಒಳ್ಳೆ ಮಾತಲ್ಲಿ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರ್ಕೊಡು. ಇಲ್ಲಾಂದ್ರೆ ತುಂಡಾಗಿ ಕತ್ತರಿಸಿ ಕಾಫಿ ತೋಟ ಗೊಬ್ಬರ ಮಾಡಾಕ್ತೀನಿ. ಆರೋ ದೀಪ ಜೋರಾಗಿ ಪ್ರಜ್ವಲಿಸುತ್ತಂತೆ. ಅವನು ಬರ್ತಾನೆ, ಅವನು ಬಂದೇ ಬರ್ತಾನೆ, ಅವನು ಬಂದೇ ಬರ್ತಾನೆ. ಬರ್ಲಿ ಅವನೇನಾದ್ರೂ ಬಂದ್ರೆ ಮೊದಲು ಅವನ ಹೆಣ ಬೀಳು, ಆಮೇಲೆ ನಿಂದು. ವಿನಾಶಕಾಲೇ ವಿಪರೀತ ಬುದ್ಧಿ.
ಕಾವೇರಿ ನಿಂತ್ಕೋ ನಿಂತ್ಕೋ ಕಾವೇರಿ ಕಾವೇರಿ ಬದುಕಬೇಕು ಅನ್ನೋ ಆಸೆ ಇದೆಯೋ ಇಲ್ವೋ? ಕೈಕಾಲು ಮುರಿದು ಏನಾಯ್ತಮ್ಮ? ಗೊತ್ತಿಲ್ಲ ನನಗೆ, ಏನೇನೋ ಆಗ್ತಿದೆ. ಅದ್ಯಾವ ಕಾಫಿ ತೋಟ, ಅದ್ಯಾವ ನದಿ, वो लड़का वो लड़के कौन थे? ಅಲ್ಲಿ ಯಾರೋ ಹೆದರ್ಸ್ತಾ ಇದ್ದಾರೆ. हाँ पिंकी, कुछ भी नहीं समझ में आ रहा है. ಅರ್ಥನೇ ಆಗ್ತಿಲ್ಲ ನನಗೆ. ಇದಿಷ್ಟು ಮತ್ತೆ ಮತ್ತೆ ನನಗೆ ಯಾಕೆ ಕಾಣಿಸ್ಕೊಂತಾ ಇದೆ? ಅವರೆಲ್ಲ ಎಲ್ಲಿದ್ದಾರೆ? ಯಾಕೆ ಪದೇ ಪದೇ ನೆನಪಾಗ್ತಿದೆ? ನಾನು ಇಲ್ಲೇ ಇದ್ರು ಇದು ನನ್ನ ಮನೆ ಅಲ್ಲ, ಇವ್ರು ನನ್ನೋರಲ್ಲ ಅಂತ ಅನಿಸ್ತಾ ಇದೆ. ಆದ್ರೆ ಅವರು ಯಾರು ಅಂತಾನೆ ಗೊತ್ತಿಲ್ಲ. ಅವ್ರು ನನಗೆ ತುಂಬಾ ಹತ್ರದವ್ರು ಅಂತ ಅನಿಸ್ತಾ ಇದೆ. ಅವ್ರನ್ನ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಅಷ್ಟಕ್ಕೂ ನನಗೂ ಅವ್ರಿಗೂ ಏನಾಗಬೇಕು? ವಿಚಿತ್ರವಾಗಿ ಅನಿಸ್ತಾ ಇರೋದು ನಿಜನ ಅಥವಾ ನನ್ನ ಸುತ್ತಲೂ ನಡೀತಾ ಇರೋದು ಸುಳ್ಳ? डर लग रहा है मुझे. ಭಯ ಆಗ್ತಿದೆ, ಹುಚ್ಚು ಹಿಡಿತಾ ಇದೆ ನನಗೆ. ಇದು ನನ್ನ ಸೈಕಲಾಜಿಕಲ್ ಪ್ರಾಬ್ಲಮಾ ಅಥವಾ ನೀನ್ ಹೇಳೋ ತರ ಇದು ಪುನರ್ಜನ್ಮನ? ಅಮ್ಮವ್ರೆ, ಅವತ್ತು ನಾನು ಹೇಳ್ದಂಗೆನೆ ಕುಚ್ ಬಿ ಮತ್ ಬೋಲ್ನ. ನೀನ್ ಮಾತಾಡ್ದಷ್ಟು ತಲೆ ಕೆಡುತ್ತೆ ನನಗೆ. ಪುನರ್ಜನ್ಮದಲ್ಲೇ ನನ್ನ ನಂಬಿಕೆನೇ ಇಲ್ಲ. ಲೇಕಿನ್ ಈ ಪ್ರಾಬ್ಲಮ್, ಅಯ್ಯೋ ಶಿವನಿ, ನೀವು ಒಬ್ಬರೇ ಒಳಗಿಂದ ಒಳಗೆ ಹಿಂಗೆ ಒದ್ದಾಡ್ತಾ ಇರೋದು ನನ್ನ ಕೈಲಿ ನೋಡೋಕೆ ಆಯ್ತಾ ಇಲ್ಲ ಮರು. ಸಂಕಟ ಆಯ್ತದೆ. ವಿಷಯ ಹಿಂಗೆಲ್ಲ ಅದೇ ಹಿಂಗೆ ಆಗ್ತದೆ ಅಂತ ಮನೆಯವ್ರಿಗೆಲ್ಲ ಹೇಳ್ಬಿಡಿ ಅಮ್ಮವ್ರೆ. ನಹಿ, ಮದುವೆ ಟೈಮಲ್ಲಿ ಇದೆಲ್ಲ ಹೇಳಿದ್ರೆ ಸಬ್ಕೋ ಟೆನ್ಷನ್ ಹೋ ಜಾತಾ ಹೈ. ಅವ್ರು ಟೆನ್ಷನ್ ಆಯ್ತಾರೆ ಅಂತ ಎಲ್ಲ ಒಳಗೆ ಇಟ್ಕೊಂಡು ನೀವು ಟೆನ್ಷನ್ ಆಯ್ತಾ ಇದ್ದೀರಲ್ಲ ಅಮ್ಮವ್ರೆ. ಹಿಂಗೆ ಆದ್ರೆ ಹೆಂಗೆ? ಇದಕ್ಕೆ ಪರಿಹಾರ ಏನು? ಪರಿಹಾರ ये मेरा प्रॉब्लम है. ಇದನ್ನ ನಾನೇ ಸರಿ ಮಾಡ್ಕೊತೀನಿ. पर तुम्हारा हेल्प चाहिए मुझे. ಹೆಲ್ಪ್ ಅಂತ ಕೇಳ್ಬೇಡಿ ಅಮ್ಮವ್ರೆ. ನೀವು ಕಣ್ಣು ಮುಚ್ಕೊಂಡು ಬಾವಿಗೆ ಹಾರ್ಕೊಂಡ್ರು ಹಾರ್ಕೊಂಡ್ಬಿಡ್ತೀನಿ. ಒಟ್ಟಿನಲ್ಲಿ ನಿಮ್ಮ ಪ್ರಾಬ್ಲಮ್ ಸರಿ ಹೋಗಿ ನೀವು ಚೆನ್ನಾಗಾದ್ರೆ ಸಾಕು.